ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಒಂದು ಸ್ಪೆಷಲ್ ವಿಡಿಯೋ ಆಗಿರುತ್ತೆ. ನನಗೆ ಪರ್ಸ್ನಲಿ ತುಂಬ ಖುಷಿ ಕೊಟ್ಟ ವಿಡಿಯೋ, ಹಾಗಾಗಿ ನಾನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ, ಸ್ಟ್ರೆಸ್ ಆಗಿರ್ತಾರೆ. ಅದ್ರ ಮಧ್ಯದಲ್ಲಿ ಒಂದು ರಿಲ್ಯಾಕ್ಸೇಷನ್ ಬೇಕು ಅನ್ಸುತ್ತೆ ಏನು ಬೇಕೇ ಬೇಕು. ಸದ್ಯಕ್ಕೆ ಡಿಗ್ರಿ ಸ್ಟೂಡೆಂಟ್ಸ್ಗೆ ಸೆಮಿಸ್ಟರ್ ಮತ್ತು ಎಕ್ಸಾಮಿನೇಷನ್ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಒಂದು ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಹಾಲಿಡೇಸ್ ಇದೆ. ಸೊ ಹಾಗಾಗಿ ಆ ಪೀರಿಯಡ್ ಆಫ್ ಟೈಮಲ್ಲಿ ನಮ್ಮ ಪ್ರೈಡ್ ಕಾಲೇಜಿಂದ ರೆಸಾರ್ಟ್ ಟ್ರಿಪ್ ಪ್ಲಾನ್ ಮಾಡಿದ್ರು, ಓನ್ಲಿ ಫಾರ್ ದ ಫ್ಯಾಕಲ್ಟೀಸ್ ಅಂತ ಹೇಳಿ. ಸೊ ಇವಾಗ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ಇವಾಗ ನಾನು ನಮ್ಮ ಪ್ರೈಡ್ ಕಾಲೇಜಿನ ಸಹಪಾಠಿಗಳ ಜೊತೆ ಟ್ರಿಪ್ ಹೊರಟಿದ್ದೀನಿ. ನಾನು ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿರೋದು ಹಾಸನ ಪ್ರೈಡ್ ಕಾಲೇಜಲ್ಲಿ. ಸೊ ಸಾಧಾರಣ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಅಂತ ಅನ್ಕೋತೀನಿ. ನಾನು ಪರ್ಸ್ನಲಿ ಹೇಳಬೇಕು ಅಂದರೆ ನನ್ನ ಕೊಲೀಗ್ಸಲ್ಲಿ ನನ್ನ ಜೂನಿಯರ್ಸ್ ಇದ್ದಾರೆ, ಸೀನಿಯರ್ಸ್ ಇದ್ದಾರೆ, ಮೂರವರು ರಿಲೇಟಿವ್ಸ್ ಇದ್ದಾರೆ, ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಾರೆ. ಆದರೆ ನಾವು ಹೋದಾಗ ಅದು ಯಾವುದೋ ಫೀಲ್ ಇಲ್ದಲೆ ಒಂದೇ ಫ್ಯಾಮಿಲಿ ಅನ್ನೋ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಖುಷಿ ಆಯಿತು, ಮತ್ತೆ ಒಂದು ಒಳ್ಳೆ ಬಾಂಡ್ ಕೂಡ ಕ್ರಿಯೇಟ್ ಆಯಿತು, ಮತ್ತೆ ಗಟ್ಟಿನೂ ಕೂಡ ಆಯಿತು. ಆ ಬಾಂಡ್ ಹೇಗಿತ್ತು ಅಂದರೆ ತುಂಬಾನೇ ಚೆನ್ನಾಗಿತ್ತು, ಖುಷಿ ಆಗಿತ್ತು. ಆ್ಯಕ್ಚುಲಿ ಈ ಟ್ರಿಪ್ ಆರ್ಗನೈಸ್ ಮಾಡಿರೋ ಪ್ರೈಡ್ ಟೀಮ್ಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಇನ್ನಷ್ಟು ಟ್ರಿಪ್ ಬ್ಯೂಟಿಫುಲ್ ಮೆಮೊರೀಸ್ ಬರಲಿ ಅಂತ ಕೇಳ್ಕೊತೀನಿ. ನಾವು ಹೋಗಿದ್ದು ರೆಸಾರ್ಟ್ ಬಂದು ಸಕಲೇಶ್ಪುರದ ಆಸುಪಾಸಲ್ಲಿ. ತುಂಬಾನೇ ಚೆನ್ನಾಗಿತ್ತು. ನಾವು ಒಂದು 18 ಮೆಂಬರ್ಸ್ ಹೋಗಿದ್ವಿ, 18 ಫ್ಯಾಕಲ್ಟೀಸ್ ಹೋಗಿದ್ವಿ. ಕಾಲೇಜ್ ಕ್ಯಾಂಪಸ್ ಅನ್ನುವಾಗ ನಮ್ಮ HOD ಆಗಿರ್ಬೋದು, ಅಥವಾ ನಮ್ಮ ಪ್ರಿನ್ಸಿಪಲ್ಸ್ ಅಂತ ಆಗಿರ್ಬೋದು, ಅಥವಾ ಮ್ಯಾನೇಜ್ಮೆಂಟ್ ಅಂತ ಆಗಿರ್ಬೋದು, ಒಂದು ಭಯ ಇರುತ್ತೆ ಮತ್ತೆ ಗೌರವ ಇರುತ್ತೆ. ಬಟ್ ನಾವು ಈ ಥರ ಟ್ರಿಪ್ ಅಂತ ಬಂದಾಗ ಭಯನ ಬಿಟ್ಟು ಗೌರವದಿಂದ ತುಂಬ ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿದ್ವಿ. ಸೊ ಆ ಮೂಮೆಂಟ್ಸ್ ಎಲ್ಲ ಆಕ್ಚುಲಿ ತುಂಬಾ ಮೆಮೊರೇಬಲ್ ಆಗಿರುತ್ತೆ. ಇದರ ಮಧ್ಯದಲ್ಲಿ ಫೋಟೋಸ್, ರೀಲ್ಸ್ ಅದೆಲ್ಲ ಮರೆಯೋಕ್ಕಾಗುತ್ತಾ? ಸೊ ಹಾಗಾಗಿ ಯಾರಿಗೆಲ್ಲ ರೀಲ್ಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು, ಸೊ ಕೆಲವರು ರೀಲ್ಸ್ ಎಲ್ಲ ಮಾಡ್ತಾ ಇದ್ರು. ಇನ್ನು ನಾನು ಸ್ವಲ್ಪ ಡ್ಯಾನ್ಸ್ ಎಲ್ಲ ಸ್ವಲ್ಪ ಕಂಪ್ಯಾರಿಟಿವ್ಲಿ ಕಡಿಮೆ. ಸೊ ಹಾಗಾಗಿ ಈ ಥರ ಚಿಕ್ಕ ಪುಟ್ಟ ಗೇಮ್ಸ್ ಎಲ್ಲ ಆಡ್ಕೊಂಡ್ವಿ. ಸೊ ಅವರವರಾದ ರೀತಿಯಲ್ಲಿ ಅವ್ರವ್ರಿಗೆ ಹೇಗೆ ಎಂಜಾಯ್ಮೆಂಟ್ ಬೇಕೋ ಆ ರೀತಿಯಲ್ಲಿ ಖುಷಿ ಪಟ್ವಿ. ಆಸ್ ಯೂಶುವಲ್ ರೆಸಾರ್ಟ್ ಅಥವಾ ಹೋಮ್ ಸ್ಟೇ ಅಂದಮೇಲೆ ಫುಡ್ ಮತ್ತೆ ಆಂಬಿಯನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಅದೇ ರೀತಿ ನಾವು ಹೋಗಿದ್ದ ರೆಸಾರ್ಟ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಆ ರೆಸಾರ್ಟ್ ಅನ್ನೋದಕ್ಕಿಂತ ನಮಗೆ ಒಟ್ಟಿಗೆ ಹೋಗಿದ್ವಲ್ಲ ಅದೇ ಖುಷಿ ಜಾಸ್ತಿ ಇತ್ತು. ಈ ವಿಡಿಯೋದಲ್ಲಿ ನಾವು ಫಸ್ಟ್ ಡೇ ಹೇಗೆ ಸ್ಪೆಂಡ್ ಮಾಡಿದ್ವಿ ಅನ್ನೋದನ್ನಷ್ಟೇ ನಾನು ಶೇರ್ ಮಾಡಿರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬಾ ಫನ್ನಿಯಾಗಿ ಅಥವಾ ಆಕ್ಟಿವಿಟೀಸ್ ಆಗಿರ್ಬೋದು, ಅಥವಾ ಬೇರೆ ಯಾವ್ಯಾವ ರೀತಿ ಹೆಂಗೆಲ್ಲ ಇದ್ವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಎಲ್ಲ ಮೇನ್ ಆಗಿ ಯಾಕೆ 25th 26th ನಾವು ರೆಸಾರ್ಟ್ ಪ್ಲಾನ್ ಮಾಡಿದ್ದು ಅಂದ್ರೆ ಇದರ ಮಧ್ಯದಲ್ಲಿ ನಮ್ಮ ಮ್ಯಾಮ್ದು ಒಂದು ಬರ್ಡೇ ಇತ್ತು. ಸೊ ಹಾಗಾಗಿ ಒಟ್ಟಿಗೆ ಸೆಲೆಬ್ರೇಷನ್ ಮಾಡ್ದಂಗೆ ಆಗುತ್ತೆ, ಹೊರಗಡೆ ಹೋದಂಗೂ ಆಗುತ್ತೆ ಅಂತ ಹೇಳಿ ಸೊ ಪ್ಲಾನ್ ಮಾಡಿದ್ದು. ಬರ್ಡೇ ಸೆಲೆಬ್ರೇಷನ್ ಅಂತೂ ಅವರಿಗೆ ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು, ನಮಗೆ ತುಂಬಾ ಖುಷಿ ಆಗಿತ್ತು, ಎಂಜಾಯ್ ಮಾಡಿದ್ವಿ. ಅದಾದ್ಮೇಲೆ ಫೈರ್ ಕ್ಯಾಂಪ್ ಇತ್ತು. ಅದು ಬರೀ ಫೈರ್ ಕ್ಯಾಂಪ್ ಆಗಿರಲಿಲ್ಲ, ಅಲ್ಲಿ ನಮ್ಮ ಫೀಲಿಂಗ್ಸ್ನ ಸ್ವಲ್ಪ ಶೇರ್ ಮಾಡ್ಕೊಳ್ಳೋ ಥರ ಒಂದು ಆಕ್ಟಿವಿಟಿ ಇಟ್ಟಿದ್ರು. ಅಂದರೆ ಯಾವುದಾದ್ರೂ ಒಂದು ಫನ್ನಿ ಮೂಮೆಂಟ್ ಅಥವಾ ತುಂಬ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತ ಹೇಳಿ. ಸೊ ಇದು ತುಂಬಾನೇ ಚೆನ್ನಾಗಾಯಿತು. ಆ್ಯಕ್ಚುಲಿ ಎಂಜಾಯ್ಮೆಂಟು ಇರಬೇಕು, ಅದ್ರ ಜೊತೆಗೆ ಬಾಂಧವ್ಯನೂ ಬೆಳಿಬೇಕು. ಅದೇ ರೀತಿಯಲ್ಲಿ ಇತ್ತು ಈ ಆಕ್ಟಿವಿಟಿ. ಕೊನೆಯದಾಗಿ ನಾನೊಂದು ಮಾತು ಹೇಳಲೇಬೇಕು ಇಲ್ಲಿ. ಕೆಲವೊಂದ್ಸಲ ನಾವು ಮಾಡೋ ಕೆಲಸದಲ್ಲಿ ಗೌರವ, ಪ್ರೀತಿ, ವಿಶ್ವಾಸ, ಸಮಾಧಾನ ಎಲ್ಲ ಕಡಿಮೆ ಇರುತ್ತೆ, ಆದರೆ ಸಂಬಳ ಜಾಸ್ತಿ ಇರುತ್ತೆ. ಬಟ್ ನನಗೆ ಇವಾಗ ರಿಯಲೈಸ್ ಆಗಿತ್ತು ಅಲ್ಲಿಂದ ಹೊರಗಡೆ ಬಂದ ಮೇಲೆ. ಸೊ ಅದೆಲ್ಲ ನನಗೆ ಇವಾಗ ಸಿಗ್ತಿದೆ ಅಂತ ಹೇಳಿ. ಸೊ ಐ ಆಮ್ ವೆರಿ ಪ್ರೌಡ್ ಟು ಬಿ ಇನ್ ಪ್ರೈಡ್ ಟೀಮ್. ಸದ್ಯಕ್ಕೆ ಥ್ಯಾಂಕ್ ಯು ಸೋ ಮಚ್.